ನಮಸ್ಕಾರ ರೈತರ ಬಾಂಧವರೇ, ನಾನು ಯುವರಾಜ್ ಕೋಳಿ ಆಟೋಮ್ ಕಂಪನಿ ವತಿಯಿಂದ ನಾನು ಇವತ್ತು ವಿಜಯನಗರದಲ್ಲಿ ಸುರೇಶ್ ಸರ್ ತೋಟದಲ್ಲಿ ನಾವು ಇವತ್ತು ಬಂದಿದ್ದೇವೆ. ಈ ತೋಟಕ್ಕೆ ನಾವು ನಮ್ಮದು ಆಟೋಮ್ ಕಂಪನಿದು ಟ್ರೀಟ್ಮೆಂಟ್ ನಾವು ಬಳಕೆ ಮಾಡಲಿಕ್ಕೆ ಕೊಟ್ಟಿದ್ದೇವೆ. ಈ ತೋಟಕ್ಕೆ ನಾವು ಸುರ್ವಿಗಿ ಬಂದಿದ್ದೆವು. ಆ ಟೈಮ್ದಲ್ಲಿ ಇದಕ್ಕೆ ಡೆವಲಪ್ಮೆಂಟ್ ಇದ್ದಿತ್ತಲ್ಲ, ಸಿಂಗಲ್ ಸ್ಟಂಪ್ ಇತ್ತು. ಇದು 13-3-74 ವೆರೈಟಿ. ಈ ವೆರೈಟಿಗೆ ಮರಿ ಸಂಖ್ಯೆ ಅವರಿಗೆ ಬರಲಿಲ್ಲ. ಈಗ ನಾವು ಟ್ರೀಟ್ಮೆಂಟ್ ಕೊಟ್ಟದ ಬಳಕೆ ಯಾವ್ಯಾವ ಬದಲಾವಣೆ ಅವ್ರಿಗೆ ಕಂಡು ಬಂದೈತೆ, ಅವ್ರ ಮುಖಾಂತರ ನಾವು ನಮಸ್ಕಾರ ಸರ್. ನಮಸ್ಕಾರ ಸರ್, ಈಗ ನಾವು ನಿಮಗೆ ಇದು ಟ್ರೀಟ್ಮೆಂಟ್ ಯೂಸ್ ಮಾಡಲು ಕೊಟ್ಟಿದ್ದೇವೆ ಆಟೋಮ್ ಕಂಪನಿದು. ಇದು ಯೂಸ್ ಮಾಡಿಕೊಂಡು ನಿಮಗೆ ನಿಮ್ಮ ತೋಟದಲ್ಲಿ ಏನೇನು ಬದಲಾವಣೆ ಆಯಿತು ಅದು ನೀವು ಒಂದು ಸ್ವಲ್ಪ ರೈತರಿಗೆ. ನಮ್ಮದು ಯೂಸ್ ಮಾಡಿದ ಮರಿ ಸಂಖ್ಯೆ ಹೆಚ್ಚು ಬತ್ರಿ, ಕಬ್ಬು ಮಟ್ಟೆ ಆಯ್ತು, ಉದ್ದಾಗೈತ್ರಿ. ಮರಿ ಸಂಖ್ಯೆ ಹೆಚ್ಚು ಬತ್ತು, ಕಬ್ಬ ಉದ್ದಾಯ್ತು. ಈಗ ನಾವು ಇಲ್ಲಿ ನೋಡ್ಲಿಕ್ತಿದ್ದೇವೆ, ಇದಕ್ಕೆ ಯಾನೊಂದು ಮರಿ ಸಂಖ್ಯೆ ಹೆಚ್ಚು ತರೋ ಅಷ್ಟೇ ಐತ್ರಿ, 10 ತರೋ ಅಷ್ಟೇ ಇತ್ತು. ಇವತ್ತು ನಾವು ಮರಿ ಸಂಖ್ಯೆ ನೋಡ್ತೇವೆ. ಇಲ್ಲಿ ಮರಿ ಸಂಖ್ಯೆ ಎನ್ಸನ 1 2 3 4 5 6 7 8 9 10 11 12 13 14 ಮರಿ ಐತ್ರಿ. 13-14 ಮರಿ ಐತಿ. ಮತ್ತೆ ಎಲ್ಲಾ ಮರಿ ದಪ್ಪ ಅದಾವ, ಯಾವುದೂ ಇದು ಇಲ್ಲ. ಎಲ್ಲಾ ಮರಿ ಸಂಖ್ಯೆ ದಪ್ಪ ಬಂದೈತಿ. ಪ್ಲಸ್ ಇನ್ನ ಒಂದು ನಾವು ಇಲ್ಲಿ ಅಬ್ಸರ್ವೇಷನ್ ನೋಡ್ತಾ ಇದ್ದೇವೆ. ಇದು ನಿಮಗೆ ಮಣ್ಣು ಹೆಂಗ ಅನ್ಸತ್ತೆ ಸರ್? ಮಣ್ಣು ಮಿದುವಾಗೈತ್ರಿ, ಎಲ್ಲ ಮಣ್ಣು ಮಿದು ಆಗ್ತೈತಿ. ಇಲ್ಲಿ ನಾವು ನೋಡ್ತಿದ್ದೇವೆ ಎಲ್ಲ ಮಣ್ಣ ಇಲ್ಲಿ ಮೃದು ಆಗೈತಿ. ಮತ್ತು ನಿಮಗೆ ಪ್ರತಿ ಟೈಮ್ದಲ್ಲಿ ಬಂದ ಕಿಶಿಂದೆ ನಮ್ಮ ರವಿ ಸರ್ ಪ್ರತಿನಿಧಿ ಬಂದು ನಿಮಗೆ ಸರ್ವಿಸ್ ಕೊಟ್ಟಾರೆ, ಇದರ ಬದಲ್ದಾಗ ಮಾಹಿತಿ ಕೊಟ್ಟಾರೆ. ಅವರು ಏನು ಹೇಳ್ಯಾರೆ ಅದ್ರ ಪ್ರಕಾರ ನೀವು ಇದಕ್ಕೆ ಎಲ್ಲ ರೀತಿ ಯೂಸ್ ಮಾಡ್ಕೊತ ಬಂದಿರಿ. ಮತ್ತು ಇದು ಯೂಸ್ ಮಾಡ್ಕೊತ ಬಂದ ಕಿಶಿಂದೆ ಇವತ್ತು ಈ ಪ್ಲಾಟ್ ಈ ಡೆವಲಪ್ಮೆಂಟ್ ಆಗೈತಿ. ಇದು ನಮಗೆ ಒಂದು ಗುಂಟದಲ್ಲಿ ಮಿನಿಮಮ್ 2 ಟನ್ ಮೇಲೆ ಅವರೇಜ್ ಇಲ್ಲಿ ಬರ್ಬೋದು. ಇಷ್ಟು ಪಾಸಿಬಲ್ ಐತೆ. ಈಗ ನಿಮಗೆ ರೈತರಿಗೆ ಇದು ಎಲ್ಲ ಟ್ರೀಟ್ಮೆಂಟ್ ನೋಡಿಕಿಸಿಂದೆ ರೈತರಿಗೆ ಏನಕ್ಕೂ ಉದ್ದೇಶ ಕೊಡೋದು ನೀವು ಇದು ಮಾಡ್ತೀರಿ. ನಾವು ರೈತರಿಗೆ ಯಾರ ಇದನ್ನ ಮಾಡಿದ್ರು ಸಹಿತ ಮಾಡಿ ನೋಡ್ರಿ, 1 ಎಕರೆ ಮಾಡಿ ನೋಡ್ರಿ. ಮತ್ತು ನಿಮ್ಗೆ ಗೊತ್ತಾಗ್ತೈತಿ ಮುಂದೆ ಎಲ್ಲ ಮಾಡಿ ನೋಡ್ಬೇಕು ನೋಡತ್ತ. ನಾ ಮೊದಲು 2 ಎಕರೆ ಮಾಡೀನಿ, ಈಗ 10-12 ಎಕರೆ ಎಲ್ಲಾನು ಮಾಡತ್ತೇನ್ರಿ. ಈಗ ಮಾಡಿ ನೋಡ್ರಿ ಅಂತ ನಾ ಹೇಳ್ತೇನೆ ಸರ್. ಈಗ ಪೈಲೆ 2 ಎಕರೆನೇ ಮಾಡಿರು. 2 ಎಕರೆ ನಾವು ಅಲ್ಲಿದ್ದು ವಿಡಿಯೋ ಬಿ ಈಗ ಮಾಡ್ಕೊಂಡಿದ್ದೇವೆ ಪ್ರೆಸೆಂಟ್. ಈಗ ಇದು ಮತ್ತೊಂದು ತೋಟದ ಬಿ ನಾವು ವಿಡಿಯೋ ಮಾಡ್ಲಿಕ್ತಿದ್ದೇವೆ. ಮತ್ತು ನೀವು ಎಲ್ಲರೂ 1 ಎಕರೆ ಆದ್ರೆ ಬಿ ಯೂಸ್ ಮಾಡ್ಕಿಸಿಂದೆ ಇದ್ರದ್ದು ಅನುಭವ ತೋರಿ, ಆ ನಂತರ ನೀವು ಮುಂದಿಂದು ಮಾಡ್ರಿ. ಇದು ಸರ್ದ ಅಭಿಪ್ರಾಯ ಐತೆ. ಇದು ಏನು ನಮಗೆ ಮಾಹಿತಿ ಕೊಟ್ರಿ, ಅದರಿಂದ ನಾನು ಯುವರಾಜ್ ಕೋಳಿ ಮತ್ತು ರವಿ ಸರ್ ನಿಮಗೆ ಧನ್ಯವಾದ. ನಮಸ್ಕಾರ.